ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟಿಕ್ ಟಾಕ್ ಅಕೌಂಟ್ಗೆ ನಿಮ್ಮೊಂದು ಟಿಕ್ ಟಾಕ್ ಅಕೌಂಟ್ಗೆ ಹೇಗೆ ಫಾಲೋವರ್ಸ್ಗಳನ್ನ ಬೇಗ ಬರೋ ರೀತಿಯಾಗಿ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ನಿಮಗೆ ಗೊತ್ತಿರೋ ಟಿಕ್ ಟಾಕ್ ತುಂಬ ಜನ ಫೇಮಸ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಏನು ಫೇಮಸ್ ಆಗ್ತಿದ್ದಾರೆ ಅಂತಂದರೆ ಅವರೆಲ್ಲ ಟ್ರೆಂಡಿಂಗ್ ಇರುವಂಥ ವಿಡಿಯೋಸ್ಗಳನ್ನ ಮಾಡ್ತಿದ್ದಾರೆ, ಆ ಒಂದು ಕಾರಣಕ್ಕೆ ಫೇಮಸ್ ಆಗ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದಷ್ಟು ಟಿಪ್ಸ್ಗಳನ್ನ ತಿಳಿಸ್ಕೊಡ್ತೀನಿ. ಈ ಒಂದು ಟಿಪ್ಸ್ಗಳನ್ನ ನೀವೇನಾದ್ರು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಫೇಮಸ್ ಆಗ್ತೀರಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವೇನಾದ್ರು ಟಿಕ್ ಟಾಕ್ ಅಲ್ಲಿ ಫೇಮಸ್ ಆಗಲೇಬೇಕು ಅಂತ ಟಿಕ್ ಟಾಕ್ ಅಕೌಂಟ್ಗೆ ನೀವೇನಾದ್ರು ಟೈಮ್ನ ಸ್ಪೆಂಡ್ ಮಾಡ್ತಾ ಇದ್ರೆ ಮೊದಲು ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತಾರೆ, ಟಿಕ್ ಟಾಕ್ ಅಲ್ಲಿ ಯಾವೊಂದು ವಿಡಿಯೋಸ್ಗಳು ಟ್ರೆಂಡ್ ಆಗ್ತಿದಾವೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಅದಾದ್ಮೇಲೆ ಟಿಕ್ ಟಾಕ್ ಅಲ್ಲಿ ಯಾವೊಂದು ವಿಡಿಯೋಸ್ಗಳಿಗೆ ಜನಗಳು ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ, ಟಿಕ್ ಟಾಕ್ ಅಲ್ಲಿ ಯಾವೊಂದು ವಿಡಿಯೋಸ್ಗಳನ್ನ ಸೇವ್ ಮಾಡಿಕೊಂಡು ಜನಗಳು ಆ ಒಂದು ವಿಡಿಯೋಸ್ಗಳನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗ್ತಿದ್ದಾರೆ ಅನ್ನೋದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಬೇಕು. ಯಾಕೆ ಅಂತಂದ್ರೆ ಇವಾಗ ಟಿಕ್ ಟಾಕ್ ಅಲ್ಲಿ ಟ್ರೆಂಡ್ ತಕ್ಕಂಗೆ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಮುಂಚೆ ಎಲ್ಲ ಯಾವ ರೀತಿ ಇತ್ತು ಅಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಬಂತು ಅಂತಂದ್ರೆ ಯಾವ್ದಾದ್ರು ಸಿನಿಮಾ ಡೈಲಾಗ್ ಬಂತು ಅಂತಂದ್ರೆ ಆ ಒಂದು ಸಿನಿಮಾ ಡೈಲಾಗ್ನ ಹೊಡೆದು ಡಬ್ ಸ್ಮ್ಯಾಶ್ ಮಾಡಿ ಟಿಕ್ ಟಾಕ್ ಅಲ್ಲಿ ಅಪ್ಲೋಡ್ ಮಾಡ್ತಿದ್ರು, ಒಂದು ಸಾಂಗ್ಗೆ ಡಬ್ ಸ್ಮ್ಯಾಶ್ ಮಾಡ್ತಿದ್ರು. ಅಂಥ ವಿಡಿಯೋಸ್ಗಳು ಮುಂಚೆ ಎಲ್ಲ ಟ್ರೆಂಡ್ ಆಗ್ತಿತ್ತು. ಬಟ್ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಇಂಥ ವಿಡಿಯೋಸ್ಗಳು ಟ್ರೆಂಡ್ ಆಗಲ್ಲ. ಟ್ರೆಂಡ್ ಆಗುತ್ತೆ ಬಟ್ ಇತ್ತೀಚಿನ ದಿನಗಳಲ್ಲಿ ಇಂಥ ವಿಡಿಯೋಸ್ಗಳು ಟ್ರೆಂಡ್ ಆಗಲ್ಲ. ಯಾವ ರೀತಿ ವಿಡಿಯೋಸ್ಗಳು ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ತದೆ ಅಂತಂದ್ರೆ ವಾಯ್ಸ್ ಓವರ್ ಯಾರು ಕೊಡ್ತಾರೆ ಅಂಥ ಒಂದು ವಿಡಿಯೋಸ್ಗಳು ಟ್ರೆಂಡ್ ಆಗ್ತದವೆ ಅಂತಲೇ ಹೇಳ್ಬೋದು. ಸೊ ಆ ಒಂದು ಕಾರಣಕ್ಕೆ ನೀವು ಯಾವುದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು, ವಾಯ್ಸ್ ಓವರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ವಾಯ್ಸ್ ಓವರ್ ಅಂತಂದರೆ ಏನು? ಸೊ ನೀವು ಜಸ್ಟ್ ಮಾತಾಡೋದು, ಯಾವುದೋ ಒಂದು ಸ್ಯಾಡ್ ಸ್ಟೋರಿ ಹೇಳೋದು ಅಥವಾ ಇನ್ಸ್ಪಿರೇಷನಲ್ಲಿ ಒಂದು ಮಾತು ಹೇಳೋದು, ಒಂದು ಮೋಟಿವೇಶನಲ್ ಮಾತು ಹೇಳೋದು. ಸೊ ಈ ಥರ ವೀಡಿಯೋಸ್ಗಳನ್ನ ಮಾಡೋರು ಖಂಡಿತವಾಗ್ಲೂ ವೀಡಿಯೋಸ್ಗಳು ವೈರಲ್ ಆಗುತ್ತೆ. ಸೊ ನೀವು ವಾಯ್ಸ್ ಓವರ್ ಮಾಡಬೇಕು ಅಂತಾರೆ ಮೊದಲು ಏನು ಎಕ್ವಿಪ್ಮೆಂಟ್ ಬೇಕು? ಒಂದು ಮೈಕ್ ಬೇಕು. ಸೊ ಮೈಕ್ ಬೇಕು ಅಂತಂದರೆ ಇಲ್ಲಿ ಡಿಸ್ಕ್ರಿಪ್ಷನಲ್ಲಿ ನನ್ನ ಮೈಕ್ನ ನೀವು ಪರ್ಚೇಸ್ ಮಾಡ್ಕೋಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ. ಮೈಕ್ನ ಪರ್ಚೇಸ್ ಮಾಡ್ಕೊಳ್ತೀನಿ ಅಂತ ಅಂದರೆ ಸೊ ನಿಮ್ಮ ಹತ್ರ ಏನಾದರೂ ದುಡ್ಡು ಜಾಸ್ತಿ ಇದ್ದರೆ ಮಾತ್ರ ಈ ಒಂದು ಮೈಕ್ನ ಪರ್ಚೇಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ದುಡ್ಡಿಲ್ಲ ಅಂತಂದರೆ ಒಂದು ಬೆಸ್ಟ್ ಟ್ರಿಕ್ ಏನಪ್ಪ ಅಂತಂದರೆ ಜಸ್ಟ್ ನಿಮ್ಮ ಮೊಬೈಲಲ್ಲಿ ಮೈಕ್ ಇರುತ್ತಲ್ಲ ಆ ಒಂದು ಮೈಕ್ ಮುಖಾಂತರ ನೀವು ವಾಯ್ಸ್ ಓವರ್ನ ಮಾಡ್ಕೊಳ್ಳಿ. ಅದಕ್ಕಿಂತ ಹೈ ಕ್ವಾಲಿಟಿ ಬೇಕು ಅಂತಂದರೆ ಒಂದು ಇಯರ್ಫೋನ್ ಹಾಕ್ಬಿಟ್ಟು ಅದಕ್ಕೆ ನಿಮ್ಗೆ ಒಂದು ಮೈಕ್ ಇರುತ್ತಲ್ಲ, ಇಯರ್ಫೋನ್ ಮೈಕ್ ಬಂದಿರುತ್ತಲ್ಲ ಮಾತಾಡೋದಕ್ಕೆ, ಅದರ ನೀವು ರೆಕಾರ್ಡ್ ಮಾಡ್ಕೊಂಡು ವಾಯ್ಸ್ ಓವರ್ನ ಮಾಡ್ಕೊಳ್ಳಿ. ಯಾಕೆಂತಾರೆ ನಿಮ್ಮ ಒಂದು ಪರ್ಸ್ನಲ್ ಇದಕ್ಕೋಸ್ಕರ ನೀವು ಮನೆಯವ್ರ ಹತ್ರ ದುಡ್ಡು ಕೇಳೋದಕ್ಕೆ ಹೋಗ್ಬಿಡಿ, ಮೈಕ್ಗೆ ಅದಕ್ಕೆ ಇದಕ್ಕೆ ಅಂತೆಲ್ಲ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಮಾತ್ರ ಖರ್ಚು ಮಾಡಿಕೊಂಡು ನಿಮ್ಗೆ ಏನೇನು ಬೇಕು ಎಕ್ವಿಪ್ಮೆಂಟ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಮನೆಯಲ್ಲಿ ನಿಮಗೆ ಕಷ್ಟಪಟ್ಟು ಒಂದು 4G ಫೋನ್ನ ಕೊಡಿಸಿರ್ತಾರೆ, ಜೊತೆಗೆ ನೆಟ್ಟು ಕೂಡ ಹಾಕ್ಸ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ನಮ್ಮ ಮನೇಲಿ ಬಿಡಿ, ನಾನು ಓನಾಗಿ ಹಾಕ್ಸ್ಕೊಳ್ತೀನಿ. ಸೊ ನೆಟ್ಟು ಕೂಡ ಹಾಕ್ಸ್ತಾ ಇರ್ತಾರೆ ಅಂತ ಅಂದ್ಕೊಳ್ತೀನಿ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ ಆದಷ್ಟು ಕಮ್ಮಿ ಮಾಡಿ. ನಿಮ್ಮ ಒಂದು ಪರ್ಸ್ನಲ್ ಇದಕ್ಕೆಲ್ಲ ಅವ್ರ ಹತ್ರ ಕೇಳೋದಕ್ಕೆ ಹೋಗ್ಬಿಡಿ. ಒಂದು ಫೋನ್ ಕೊಡ್ಸಿರ್ತಾರಲ್ವ, ಅದರಲ್ಲಿ ಏನು ಉಪಯೋಗ ಮಾಡ್ಕೊಂಡು ನೀವು ಏನು ಮಾಡ್ಬೋದು ಅಷ್ಟು ಮಾತ್ರ ಮಾಡೋದಕ್ಕೆ ಪ್ರಯತ್ನ ಪಡಿ. ಇದು ಒಂದು ಸಣ್ಣ ಒಂದು ಸಲಹೆ ಅಷ್ಟೇ, ನೀವು ಬೇಕಾದರೆ ಮಾಡಿ, ಇಲ್ಲ ಅಂತಂದರೆ ನಾನೇನು ಫೋರ್ಸ್ ಮಾಡಲ್ಲ. ಸೊ ನಿಮ್ಮ ಇಷ್ಟ. ಅದು ಒಟ್ಟಿನಲ್ಲಿ ಮೈಕ್ ಬೇಕು ಅಂತಾರೆ ಈ ಒಂದು ಕೆಲಸ ಮಾಡ್ಬೋದು ಕಣ್ರಪ್ಪ. ನೀವು ಹೆಡ್ಫೋನು ಕೂಡ ಹಾಕೊಂಡು ಯೂಸ್ ಮಾಡ್ಬೋದು. ಸೊ ಈ ರೀತಿ ನೀವು ವಾಯ್ಸ್ ಓವರ್ನ ಮಾಡೋದಕ್ಕೆ ಶುರು ಮಾಡಿ. ಅಂತಂದರೆ ನೀವು ವಾಯ್ಸ್ ಓವರ್ ಯಾವ ರೀತಿ ಮಾಡಬೇಕು ಅಂತಾರೆ ಡೈಲಿ ಮಿನಿಮಮ್ ಇಲ್ಲ ಅಂತಂದ್ರೆ 2-3 ವೀಡಿಯೋಸ್ ವಾಯ್ಸ್ ಓವರಲ್ಲೇ ಮಾಡಬೇಕು. ಇನ್ನು ಮಿಕ್ಕಿದ್ದು ಡಬ್ ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ನೀವು ಡಬ್ ಸ್ಮ್ಯಾಶ್ನ ಮಾಡಿ, ಯಾವುದೋ ಒಂದು ಸಿನಿಮಾ ಡೈಲಾಗ್ ಕೊಡೋದಿದ್ರೆ ಹೊಡಿರಿ. ಇದ್ರ ಜೊತೆಗೆ ನೀವು ವಾಯ್ಸ್ ಓವರ್ನ ಕೊಡಿ. ಡೈಲಿ 2-3 ವೀಡಿಯೋಸ್ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಥರ ವೀಡಿಯೋಸ್ಗಳನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ ಟಾಕ್ ವೀಡಿಯೋ ವೈರಲ್ ಆಗುವಂಥ ಚಾನ್ಸ್ಗಳಿರುತ್ತೆ. ಅದರಿಂದ ನಿಮಗೆ ಫ್ಯಾನ್ಸ್ಗಳು ತುಂಬ ಜನ ಬರುವಂಥ ಚಾನ್ಸ್ಗಳಿರುತ್ತೆ. ಸೊ ಅಂದು ಕಾರಣಕ್ಕೆ ನೀವೇನು ಮಾಡಬೇಕು ಅಂತಾರೆ ವಾಯ್ಸ್ ಓವರ್ ಮಾಡಬೇಕು. ವಾಯ್ಸ್ ಓವರ್ ಯಾವ್ದ್ರ ಮೇಲೆ ಮಾಡಿದ್ರೆ ಬೆಸ್ಟ್ ಅಂತ ನೀವು ಕೇಳ್ಬೋದು. ಇವಾಗ ವಾಯ್ಸ್ ಓವರ್ ಆದಷ್ಟು ನೀವು ಈ ಸ್ಯಾಡ್ ಸ್ಟೋರಿಗಳಿರುತ್ತಲ್ಲ, ಅಂತಂದರೆ ಏನೋ ಒಂದು ಭಾವನಾತ್ಮಕ ಸ್ಟೋರಿಗಳು, ಈ ಥರ ಒಂದು ಸ್ಟೋರಿಗಳ ಬಗ್ಗೆ ಮಾತಾಡೋದು ಖಂಡಿತವಾಗ್ಲೂ ಜನಗಳಿಗೆ ಇಷ್ಟ ಆಗುತ್ತೆ. ಸೊ ಈ ಥರ ಒಂದು ವಿಷಯಗಳನ್ನ ಜನಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಲೈಕ್ ಮಾಡ್ತಾ ಇದ್ದಾರೆ. ಸೊ ನೀವೇನಾದರೂ ಸ್ಯಾಡ್ ಸ್ಟೋರಿನ ಮಾಡಬೇಕು, ಮಾತಾಡಬೇಕು ಅಂತ ಇದ್ದರೆ ಮನಸ್ಸಿಂದ ಮಾತಾಡಿ. ಆರ್ಟಿಫಿಷಿಯಲ್ ಆಗಿ ಹೇಳೋದು, ಆಮೇಲೆ ಆ್ಯಕ್ಟಿಂಗ್ ಮಾಡೋದು, ಇವೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂತಾರೆ ಜನಗಳು ಇವಾಗ ತುಂಬ ಫಾರ್ವರ್ಡ್ ಇದ್ದಾರೆ. ನೀವು ಅಂದರೆ ಅದಕ್ಕಿಂತ ಡಬ್ಬಲ್ ಇರ್ತಾರೆ, ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಯಾರು ರಿಯಲ್ ಆಗಿ ಮನಸ್ಸಿಂದ ಮಾತಾಡ್ತಾ ಇದ್ದಾರೆ, ಯಾರು ಆರ್ಟಿಫಿಷಿಯಲ್ ಆಗಿ ಮಾತಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ ಜನಗಳಿಗೆ. ಆ ಒಂದು ಕಾರಣಕ್ಕೆ ನೀವು ಮನಸ್ಸಿಂದ ಮಾತಾಡಿ. ಏನೇ ಮಾಡೋರು ಮನಸ್ಸಿಂದ ಮಾಡೋರಪ್ಪ. ಸುಮ್ಮನೆ ಮೇಲ್ಗಡೆ ಜನಗಳಿಗೆ ನಾವು ಇನ್ಸ್ಪಿರೇಷನ್ ಕೊಡ್ತೀವಿ, ಮೋಟಿವೇಶನ್ ಕೊಡ್ತೀವಿ ಅಂತ ಮಾತಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಲ್ಲಿ ಆ ಥರ ದಮ್ ಇದೆಯಾ, ನೀವು ನಿಜವಾಗ್ಲೂ ಆ ಥರ ಟ್ಯಾಲೆಂಟ್ ಇದ್ದರೆ ಮಾತ್ರ ಮಾತಾಡಿ. ನೀವು ಅದಕ್ಕೆಲ್ಲ ಎದುರಿಸ್ತೀರಾ ಇದ್ದರೆ ಮಾತ್ರ ಮಾತಾಡಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಟಿಕ್ ಟಾಕ್ ಅಂತಲ್ಲ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಫೇಮಸ್ ಆಗಬೇಕು ಅಂತ ಇದ್ದರೆ, ಏನಾದರೂ ಒಂದು ರಿಯಾಕ್ಟ್ ಮಾಡ್ತೀರಿ, ಏನಾದರೂ ಒಂದು ಮಾತಾಡ್ತೀರಾ ಅಂತಂದರೆ ಅದಕ್ಕೆ 1000 ರೀತಿ ನಿಮ್ಮನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಈ ಟ್ರಾಲ್ ಪೇಜಸ್ ಆಗ್ಬೋದು ಅಥವಾ ಏನೋ ಒಂದು ಇದಾಗ್ಬೋದು, ಯಾವ್ಯಾವ ಒಂದು ಪೇಜ್ಗಳು ಇರ್ತಾವಲ್ಲ ಅವೆಲ್ಲ ನಿಮ್ಮನ್ನ ನೆಗೆಟಿವ್ ಆಗಿ ತೋರಿಸ್ತಾರೆ. ಅದೆಲ್ಲ ಎದುರಿಸೋ ಶಕ್ತಿ ನಿಮ್ಗೆ ಇರಬೇಕು. ಅದಿದ್ದರೆ ಮಾತ್ರ ನೀವು ಫೇಮಸ್ ಆಗೋದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂದಾಗಿ. ನಿಮ್ಗೆ ಆ ಧೈರ್ಯ ಇಲ್ಲ, ನಾವು ಟ್ರಾಲ್ ಪೇಜಸ್ ಅವ್ರಿಗೆ ಎದುರ್ಕೊಂಡು ಸೈಡಾಗಿ ಕೂತ್ಕೋತೀವಿ, ನೆಕ್ಸ್ಟ್ ವೀಡಿಯೋ ಮಾಡಲ್ಲ ಅಂತೆಲ್ಲ ಎದುರ್ಕೊಂಡಿದ್ರೆ ಸೊ ನೀವು ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮುಂದೆ ಬರೋದಕ್ಕಾಗಲ್ಲ. ಸೊ ನಿಮ್ಮ ಟ್ಯಾಲೆಂಟ್ನ ನೀವು ಸೈಡಲ್ಲಿ ಇಟ್ಬಿಡ್ಬೇಕಾಗುತ್ತೆ. ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನಿಜವಾಗ್ಲೂ ಟ್ಯಾಲೆಂಟ್ ಇದ್ದರೆ ನಿಮ್ಮಲ್ಲಿ ಧೈರ್ಯ ಮಾಡಿ ಮುಂದೆ ಹೋಗಿ. ಯಾರು ಕೂಡ ನಿಮ್ಮನ್ನ ತಡೆಯೋದಕ್ಕಾಗಲ್ಲ. ಯಾಕೆಂತಾರೆ ನಿಮಗಿರೋ ಟ್ಯಾಲೆಂಟು
ಎದುರುಗಡೆ ಇರೋರ್ಗೆ ಇರಲ್ಲ. ಸೊ ಒಂದು ಕಾರಣಕ್ಕೆ ನಿಮ್ಮ ಟ್ಯಾಲೆಂಟ್ ಇದೆ ಜನಗಳನ್ನ ಗೆಲ್ಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಮಾತು, ನಾನು ಅದನ್ನೇ ಹೇಳೋದು, ಯಾರು ಕೂಡ ಮನಸ್ಸಿಂದ ಮಾಡಿ, ಎಲ್ಲರೂ ಕೂಡ ಯಾರು ಕೂಡ ಹೊರಗಡೆ ಸುಮ್ಮನೆ ಮೇಲ್ಗಡೆ ತೋರಿಸೋದಕ್ಕೋಸ್ಕರ ವಿಡಿಯೋಸ್ಗಳನ್ನ ಮಾಡೋದಕ್ಕೆ ಹೋಗ್ಬಿಡಿ. ಮನಸ್ಸಲ್ಲಿ ಏನಿದೆ ಅದನ್ನು ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರು ವಾಯ್ಸ್ ಓವರ್ನ ಕೊಡ್ತೀರಾ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೆ. ಸೊ ಒಂದು ಕಾರಣಕ್ಕೆ ತುಂಬ ಜನ ನೋಡಿದೆ ನಾನು, ತುಂಬ ಜನ ಆ್ಯಕ್ಟಿಂಗು ಕೂಡ ಮಾಡಿದ್ದಾರೆ ವಾಯ್ಸ್ ಓವರ್ನ ಕೊಟ್ಟು. ಸೊ ಆ್ಯಕ್ಟಿಂಗ್ ಮಾಡೋದಕ್ಕೆ ಹೋಗ್ಬಿಡಿ, ಮನಸ್ಸಿಂದ ಮಾತಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಇದು ಟ್ರೆಂಡಿಂಗಲ್ಲಿ ಹೋಗ್ತಾ ಇದೆ ಕಣ್ರಪ್ಪ. ಯಾರೆಲ್ಲ ಟಿಕ್ಟಾಕಲ್ಲಿ ಫೇಮಸ್ ಆಗಬೇಕು ಅಂದ್ಕೊಂಡಿದ್ರೆ ಇದನ್ನು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ಟಿಕ್ಟಾಕಲ್ಲಿ ಬೇಗ ಫಾಲೋವರ್ಸ್ ಬರ್ತಾರೆ, ಜೊತೆಗೆ ನೀವು ಕೂಡ ಫೇಮಸ್ ಆಗ್ತೀರಾ. ನಿಮ್ಮ ಹಣೆಯಲ್ಲಿ ಬರೆದಿದ್ರೆ, ಜೊತೆಗೆ ನೀವು 100% ಒಳ್ಳೆ ಕೆಲಸ ಮಾಡಿದರೆ ಮಾತ್ರ. ಸೊ ಇದು ಸಣ್ಣ ಟ್ರಿಕ್ಕು ನನ್ನ ಕಡೆಯಿಂದ. ಈ ಒಂದು ಟ್ರಿಕ್ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನ್ನಿಸ್ತಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸದ್ಯಕ್ಕೆ ಒಂದು ವಿಡಿಯೋ ಇಲ್ಲಿಗೆ ಮುಗ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬೈ, ಜೈ ಹಿಂದ್, ಒಂದೇ ಮಾತರಂ.